ಆಲ್ಗೂರು ಅವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ಲೋಕಸಭಾ ಚುನಾವಣೆಗೆ ಬಿಜಾಪುರ ಜಿಲ್ಲೆಯ ಕ್ಷೇತ್ರದಿಂದ ಇವತ್ತು ನಿಲ್ಲಿಸಿದ್ದಾರೆ. ಹಾಗೆ ಬಿಜೆಪಿ ಪಕ್ಷದಿಂದ 3 ಬಾರಿ ಸಂಸದರಾಗಿ ಕೆಲಸವನ್ನು ಮಾಡಿದಂಥ ರಮೇಶ್ ಜಿಗಜಿಣಗಿ ಹಿರಿಯರನ್ನು ನಿಲ್ಲಿಸಿದ್ದಾರೆ. ನಾವೆಲ್ಲರೂ ಇವತ್ತು ವಿಚಾರ ಮಾಡಬೇಕಾಗಿದೆ, ಈ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸಬೇಕು. ಈಗಾಗಲೇ 15 ವರ್ಷ ರಮೇಶ್ ಜಿಗಜಿಣಗಿ ಅವರಿಗೆ ಅವಕಾಶವನ್ನು ಈ ಜಿಲ್ಲೆಯ ಜನ ಮಾಡಿಕೊಟ್ಟಿದ್ದಾರೆ. 15 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂತಂದರೆ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ, ರೈತರ ಬಗ್ಗೆ, ಬಡವರ ಬಗ್ಗೆ, ಇಲ್ಲಿಯ ರಸ್ತೆಗಳ ಬಗ್ಗೆ ಆಗಿರ್ಬೋದು, ಇಲ್ಲಿಯ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಇವೆಲ್ಲ ವಿಷಯಗಳನ್ನು ಸಂಸತ್ತಿನಲ್ಲಿ ಎದ್ದು ನಿಂತು ಮಾತಾಡಬೇಕಾಗ್ತದೆ. ಮಾತನಾಡಿ ಇಲ್ಲೇನು ಸಮಸ್ಯೆ ಇದೆ ಅದಕ್ಕೆ ಅನುದಾನವನ್ನು ತಂದು ಕೆಲಸವನ್ನು ಇಲ್ಲಿ ಮಾಡಬೇಕಾಗ್ತದೆ. ನಾವೆಲ್ಲ ವಿಚಾರ ಮಾಡಬೇಕಾಗಿದ್ದಾಗ ಸಂಸದರು ಬರಬೇಕಾಗ್ತದೆ, ಹಳ್ಳಿಗಳಿಗೆ ಭೇಟಿ ಕೊಡಬೇಕಾಗ್ತದೆ. ಒಂದು ಹಳ್ಳಿಗೆ ಬರೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ಪಂಚಾಯತಿ ವಾರರ ಬಂದು ಈ ಭಾಗದ ಸಮಸ್ಯೆಗಳು ಏನಿದ್ದಾವೆ ಅದನ್ನೆಲ್ಲವನ್ನು ತಿಳ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಆದರೆ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ, ರಮೇಶ್ ಜಿಗಜಿಣಗಿ ಅವರು 15 ವರ್ಷದಲ್ಲಿ 15 ವರ್ಷ ಅಂದರೆ 3 ಬಾರಿಯಲ್ಲಿ ನಮ್ಮ ಮುದ್ದೇಬೇಳೆ ತಾಲೂಕಿಗೆ, ನಮ್ಮ ಊರಿಗೆ, ನಮ್ಮ ತಾಲೂಕು ಪಂಚಾಯತಿಗೆ ಅಥವಾ ಆಗಲಿ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಭೇಟಿ ಕೊಟ್ಟಿದ್ದರೆ ಹೇಳಿ, ನಾವು ಭೇಟಿ ಕೊಟ್ಟಿಲ್ಲ. ಅದರ ಜೊತೆಗೆ ಇವತ್ತು ಅವರು ಹೇಳ್ತಾ ಇದ್ದಾರೆ, ನನ್ನ ಮುಖ ನೋಡಬೇಡ್ರಿ, ಮೋದಿ ಮುಖ ನೋಡಿ ಓಟ್ ಹಾಕ್ತೀವಿ. ಇವತ್ತು ಮೋದಿ ಮುಖ ನೋಡಿನೇ ಎಷ್ಟು ವರ್ಷ ಹಾಕಿದ್ದೀವಿ ರೀ? 15 ವರ್ಷ ಹಾಕಿದ್ದೀವಿ, 10 ವರ್ಷ ಹಾಕಿದ್ದೀವಿ. ಮೋದಿ ಮುಖ ಎಷ್ಟಂತ ಮೋದಿ ಮುಖ ನೋಡಿ ಓಟ್ ಹಾಕಬೇಕು. ನಾವು ಈ ಜಿಲ್ಲೆಯ ಸಮಸ್ಯೆಗಳದಾವ. ಇವತ್ತು ನೀರಾವರಿ ಸಮಸ್ಯೆ ಇದೆ. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ ಬಿ ಸ್ಕೀಮ್ನಲ್ಲಿ. ಇವತ್ತು ನಮ್ಮೆಲ್ಲ ಬಿ ಸ್ಕೀಮ್ನಲ್ಲಿ ಬರ್ತಾವೆ. ನಮ್ಮ ಡ್ಯಾಮಿನ ಈ ಕಡೆ ಎಲ್ಲ ಬರೋವೆಲ್ಲ ಬಿ ಸ್ಕೀಮ್ನಲ್ಲಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಹಿಂದಿನ ಅವಧಿಯಲ್ಲಿ MP ಪಾಟೀಲ್ ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಮುಖ್ಯ ಕಾಲುವೆಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಇದು ಹೆಂಗೆ ಇದೆ, ಅಡ್ವಾನ್ಸ್ ಮಾಡಿಟ್ಟಿದೆ. ಇನ್ನೂ ಇದಕ್ಕೆ ನೀರು ಅಲಾಟ್ಮೆಂಟ್ ಇಲ್ಲ. ಈ ಕಾಲುವೆಗಳಿಗೆ ನೀರು ಅಲಾಟ್ಮೆಂಟೇ ಇಲ್ಲ. ಯಾಕಂದರೆ ನಮ್ಮದೆಲ್ಲ ಬಿ ಸ್ಕೀಮ್ನಲ್ಲಿ ಬರ್ತದೆ. ಇವತ್ತು ಡ್ಯಾಮ್ನಲ್ಲಿರೋದು ಭಾಳಂದರೆ ಒಂದು 100-123 TMC ನೀರಿಗೆ ಅಷ್ಟೇ ಇವತ್ತು ಅವಕಾಶ ಇದೆ. ಈಗಾಗಲೇ ನಮ್ಮದು ಮೊದಲು ಇವತ್ತು ಆಂಧ್ರಕ್ಕೆ ಮತ್ತು ಕರ್ನಾಟಕಕ್ಕೆ ವ್ಯಾಜ್ಯ ಇತ್ತು ನೀರಿನ ಹಂಚಿಕೆಯಲ್ಲಿ. ಈಗಾಗಲೇ ನೀರಿನ ಹಂಚಿಕೆ ಆಗಿ ಹೋಗ್ಬಿಟ್ಟಿದೆ. 274 TMC ನೀರು ನಮ್ಗೆ ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಈಗಾಗಲೇ ಕಾಲುವೆಗಳು ಮಾಡಿದ್ದೇವೆ. ಇದಕ್ಕೆಲ್ಲ ಇವತ್ತು ನಮಗೆಲ್ಲ ಬಿ ಸ್ಕೀಮ್ನಲ್ಲಿ ಎಲ್ಲ ನೀರು ಬರಬೇಕಪ್ಪ ಅಂತಂದರೆ ಇದನ್ನು 519 ಮೀಟ್ರ್ ಇದ್ದದನ್ನು 524 ಮೀಟ್ರಿಗೆ ಏರಿಸ್ಬೇಕು. ಏರಿಸ್ಬೇಕಪ್ಪ ಅಂತಂದರೆ ಹಿಂದೆ ಈಗೆಲ್ಲ ಲ್ಯಾಂಡ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತು ಬರೇ ನಿಮಗೇನು ಗೇಟಿನ ಭಾಳ ಏನು ಕೆಲಸ ಇಲ್ಲ, ಅದು ವೆಲ್ಡಿಂಗ್ ಕಟ್ ಮಾಡಿದ್ವಿ. ಬರೀ 519 ಮಾಡ್ಬೇಕಾದ್ರೆ ಒಂದು 15 ದಿನದ ಕೆಲಸ. ಅದನ್ನು ಮಾಡಬೇಕಪ್ಪ ಅಂತಂದರೆ ಹಿಂದೆ ಸುಮಾರು 20ಕ್ಕಿಂತ ಹೆಚ್ಚು ಹಳ್ಳಿಗಳು ಮುಳುಗ್ತಾ ಇದ್ದಾವೆ. ಇವತ್ತು ಸುಮಾರು ಸಾವಿರಾರು ಎಕರೆ ಭೂಮಿ, ರೈತರ ಭೂಮಿ ಮುಳುಗ್ತದೆ. ಮುಳಿತಪ್ಪ ಅಂತಂದ್ರೆ ಇವತ್ತು ಅವ್ರಿಗೆ ಪರಿಹಾರ ಕೊಡಬೇಕು. ಅಂದರೆ ಅವೆಲ್ಲ ಕಂಪ್ಲೀಟ್ ಆಗಬೇಕಾದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಹಣ ಇವತ್ತು ಖರ್ಚಾಗ್ತದೆ. ಅದಕ್ಕೆ ಅಷ್ಟು ಹಣವನ್ನು ರಾಜ್ಯ ಸರ್ಕಾರಕ್ಕೆ ಭರಿಸೋಕ್ಕಾಗಲ್ಲ. ಅದಕ್ಕೆ ಇವತ್ತು ಈ ಯೋಜನೆಗಳನ್ನು, ಇವತ್ತು ಏನು ನೀರಾವರಿ ಯೋಜನೆ ಇದೆ, ಅಲ್ಲಿಬಿಟ್ಟು ನೀರಾವರಿ ಯೋಜನೆ ಏನಿದಾವೆ ಇದನ್ನೆಲ್ಲ ಕೂಡ ಇವತ್ತು ಈ ಡ್ಯಾಮನ್ನು ಇದನ್ನೆಲ್ಲನ ಇವತ್ತು ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ಘೋಷಣೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ. ಮಾಡಿ ಕೇಂದ್ರ ಸರ್ಕಾರ ಹಣವನ್ನು ಮೀಸಲಿಟ್ಟು ಇದನ್ನು ಕೆಲಸವನ್ನು ಮಾಡಬೇಕಾಗ್ತದೆ. ಅವರು ಮಾಡೋಕ್ಕೆ ರೆಡಿನೇ ಇಲ್ಲ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಡ್ಯಾಮ್ ಯಾವುದಪ್ಪ ಅಂತಂದರೆ ಅದು ಆಲಿಮಟ್ಟಿ ಡ್ಯಾಮು. 274 TMC ನೀರನ್ನು ಸುಲಭ, ಅಷ್ಟು ದೊಡ್ಡ ಡ್ಯಾಮು ನಮ್ಮದು. ಆದರೆ ಇವತ್ತು ಅದ್ರ ಬಗ್ಗೆ ಇವತ್ತಿನ ಈ ಭಾಗದ ಸಂಸದರು ಒಂದು ದಿನಾನೂ ಕೂಡ ಇವತ್ತು ಸಂಸತ್ತಿನಲ್ಲಿ ಒಂದು ದಿನಾನೂ ಚರ್ಚೆನೇ ಮಾಡಲಿಲ್ಲ. ಹೀಗಾಗಿ ಇವತ್ತು ಹಾಗೆ ಉಳಿದು ಹೋಗ್ಬಿಟ್ಟಿದೆ ಇದಕ್ಕೆಲ್ಲ. ಈಗಾಗಲೇ ಆಂಧ್ರದವ್ರು ಹೇಳ್ತಾರೆ ಅವ್ರು ಕರ್ನಾಟಕದ ನೀರ ಬಳಸ್ಕೊಳ್ಳಲ್ಲ, ನಮಗೆ ಕೊಟ್ಬಿಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಅವ್ರು ಬಳಸ್ಕೊಳ್ಳೋದೇ ಇಲ್ಲ. ಇದು ಹಿಂಗೆ ಹೋಗ್ಬಿಟ್ರೆ ಇದಾಗಲೇ ಇನ್ನೊಂದು 30-40 ವರ್ಷ ಎಲ್ಲ ಹೂಳು ತುಂಬಿಕೊಂಡು ಆಮೇಲೆ ಡ್ಯಾಮನ್ನು ಮುಚ್ಚಿ ಹೋಗ್ಬಿಡ್ತು.
ಅದಕ್ಕೆ ಇವತ್ತು ನಾವು ಹೇಳ್ತಾ ಇರೋದು, ಇವತ್ತು ಈ ಸಮಸ್ಯೆ ಬಗ್ಗೆ ಮಾತನಾಡುವಂಥ ವ್ಯಕ್ತಿ ಇವತ್ತು ಸಂಸತ್ತಿನಲ್ಲಿ ಬೇಕಾಗಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು, ರಾಜು ಆಲ್ಗೂರು ಒಬ್ಬರು ಪ್ರೊಫೆಸರ್ ಇದ್ದಾರೆ, ಎಜುಕೇಟೆಡ್ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಅಂಥವ್ರು ನಾವು ಒಳಗೆ ಕಳಿಸಿದ್ರೆ ಕೆಲಸ ಮಾಡ್ತಾರೆ. ಭಾಳ ಏನು ಹೇಳ್ತಾರೆ ಗೊತ್ತಾ, ಬರೀ ಏರ್ಪೋರ್ಟ್ ಅಂತ ತೋರಿಸ್ತಾರೆ. ನೋಡಿ, ಏರ್ಪೋರ್ಟ್ ಮಾಡಿದೀವಿ ನೋಡ್ರಿ, ಏರ್ಪೋರ್ಟ್ ಮಾಡಿ. ಕೆಲವು ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಕೆಲವು ಕಾಮನ್ ಆಗಿ ಆಗ್ತಿರ್ತಾವೆ. ಅವು ಇಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಈಗಾಗಲೇ ನಮ್ಮದು ಆಲಿಬೆಟ್ಟಿಯಿಂದ ಇವತ್ತು ಯಾದಗಿರಿ ಏನಪ್ಪ ಅಂದ್ರೆ ರೈಲ್ವೆ ಹಳಿ ಆಗಬೇಕು ಅಂತಿದೆ. ಆಲ್ರೆಡಿ ಬ್ರಿಟಿಷರ್ ಕಾಲದಾಗ ಮಾಡಿದ್ರು, ಮಾಡಿ ಅಲ್ಲಿ ಇನ್ನೂ ಗುರುತಿದಾವು. ಹೌದಾ? ಅವಾಗ ಇವತ್ತು ಬ್ರಿಟಿಷ್ ಗೌರ್ಮೆಂಟ್ ಹೋದ ತಕ್ಷಣ, ಯಾಕಂದ್ರೆ ನಮಗೆ ಸ್ವತಂತ್ರ ಸಿಕ್ಕ ನಂತರ ಅದು ಅಷ್ಟೇ ಹೋದು. ಇದ್ರ ಬಗ್ಗೆನೂ ಕೂಡ ನಮ್ಮ ಈ ಭಾಗದ ಜನರ ಬಹುದಿನದ ಬೇಡಿಕೆ ಇದೆ. ಇದ್ರ ಬಗ್ಗೆನೂ ಕೂಡ ಯಾವುದೂ ಮಾತಾಡ್ತಾರೆ, ಯಾವುದೂ ಮಾತಾಡಲ್ಲ. ಅವ್ರು ಏನು ಹೇಳ್ತಾರೆ, ಬಟ್ ಮೋದಿ ನೋಡ್ರಿ ಓಟ್ ಹಾಕ್ತಾರೆ, ಮೋದಿ ನೋಡ್ರಿ ಓಟ್ ಹಾಕ್ತಾರೆ, ಮೋದಿ ನೋಡ್ರಿ ಓಟ್ ಹಾಕಿ. ಯಾಕೆ ನಾವು ಹೇಳ್ತಾ ಇದ್ವಿ, ರಮೇಶ್ ಜಿಗಜಿಣಗಿ ಅವ್ರಿಗೆ ಏನಾಗಿದೆ, ಯಾಕೆ ಅವರು ನೀವು ನಮ್ಗೆ ಓಟ್ ಹಾಕಂತ ಯಾಕೆ ಅನ್ನಲ್ಲ ಅಂತಂದರೆ ಅವರು ಕೆಲಸನೂ ಮಾಡಿಲ್ಲ. ನಾ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ನೀವು ಮೊನ್ನೆ ಕೊನೆಗೆ ಸಂಸದರು ಕೆಲಸ ಮಾಡಿದ ಮೇಲೆ, ಇವತ್ತು ಚುನಾವಣೆ ಬರೋಕ್ಕಿಂತ ಮುಂಚೆ ನಮ್ಮ ಏನು 28 ಮಂದಿ ಸಂಸದರು ಇದಾರಲ್ಲ, 28 ಮಂದಿ ಸಂಸದರು ಎಷ್ಟು ಬಾರಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ, ಲೋಕಸಭಾ ಅಧಿವೇಶನದಲ್ಲಿ ಎಷ್ಟು ಸಾರಿ ಮಾತಾಡಿದ್ದಾರೆ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಎಷ್ಟು ಕ್ವಶನ್ ಕೇಳಿದ್ದಾರೆ ಅನ್ನುವಂಥದ್ದು ಎಲ್ಲ ಡೀಟೇಲ್ಸ್ ಎಲ್ಲ ಟಿ ವಿಯಲ್ಲಿ ಪೇಪರ್ನಲ್ಲಿ ಬಂದಿತ್ತು. ಇದನ್ನ ನೋಡ್ರಿ, ನಮ್ಮ ಸಂಸದರಂತರೂ ಏನು ಮಾಡಿದ್ರು. ಮತ್ತು ಅವರು ಸಂಸತ್ತಿನ ಅಧಿವೇಶನದಲ್ಲಿ ಕೂಡ ಭಾಗವಹಿಸಿಲ್ಲ. ಬರೀ ಕನಿಷ್ಠ ಹಾಜರಾತಿ ಇದೆ, ಅವ್ರು ಭಾಳ ಕನಿಷ್ಠ ಹಾಜರಾತಿ ಇದೆ. ಒಂದು ಕ್ವಶನ್ ಕೇಳಲೇ ಏನೇನೇನು ಮಾಡಿಲ್ಲ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ವಿ, ಮೋದಿ ನೋಡಿ ನೀವು ಉಂಡು ಮಕ್ಕಳನ್ನ ನೀವು ಸಂಬೈತದಾರ, ಚಲೋ ಅದಾರ, ಭಾರಿ ಅದಾರ, ಕಾಕ ಅಂತಾರ, ಮಾವ ಅಂತಾರ ಅಂತೇಳಿ ನೀವು ಅವ್ರನ್ನ ಒಳಗೆ ಕಳಿಸಿಬಿಟ್ರೆ ಈ ಜಿಲ್ಲೆಯ ಸಮಸ್ಯೆಗಳು ಜ್ವಲಂತವಾಗಿ ಹೀಗೆ ಉಳ್ತವೆ. ಅದಕ್ಕೆ ಇವತ್ತು ಹೇಳ್ತಾ ಇರೋದು, ಇಂಥ ಒಬ್ಬ ಒಳ್ಳೆ ವ್ಯಕ್ತಿನ ನೀವು ಒಳಗೆ ಕಳಿಸ್ರಿ. ಅದಕ್ಕೆ ಬರೇ ಏನಪ್ಪ ಅಂದ್ರೆ BJP ಅಲ್ಲಿ ಏನು ಹೇಳ್ಬಿಡ್ತಾರೆ, ಬರೀ ಧರ್ಮ ರಾಜಕಾರಣ ಮಾಡ್ಬಿಡ್ತಾರೆ. ತೊಂಬಂದ ಹಿಂದೂ ಮುಸ್ಲಿಂ ತೊಂಬಂದು ಇಟ್ಬಿಡ್ತಾರೆ. ಇವತ್ತು ಹಿಂದೂಗಳು ಬಿಟ್ಟು ಮುಸ್ಲಿಮರು ಇರೋಕ್ಕಾಗಲ್ಲ, ಮುಸ್ಲಿಮರು ಹಿಂದೂ ಎಲ್ಲರೂ ನಾವು ಜಾತ್ಯತೀತ ರಾಷ್ಟ್ರ ಇಲ್ಲ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಬದುಕಬೇಕು. ಇವತ್ತು ಯಾವುದೇ ಇರಲಿ, ಇವತ್ತು ಏನೇ ಬಂದ್ರಪ್ಪ ಅಂತಂದ್ರೆ ನೋಡಲ್ಲಿಗ ಹಿಂದೂ ಮಂದಿ ಕೊಲೆ ಆಯ್ತು, ನೋಡಿ ಅವ್ನು ಕೊಲೆ ಮಾಡಿದ್ ನೋಡಿ, ಕೊಲೆನ ಯಾರೇ ಕೊಲೆ ಮಾಡಲಿ ಏನೇ ಮಾಡಲಿ, ಆದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಇವತ್ತು ನೇಹಾ ಪ್ರಕರಣದ ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ ಆಗಿದೆ, ಅದು ಇಡೀ ನಾಗರಿಕ ಸಮಾಜ ತಲೆ ತೆಗೆಸಲೇಬೇಕು. ಇಡೀ ಮುಸ್ಲಿಂ ಸಮಾಜ ಹೇಳ್ತಾ ಇದ್ದಾರೆ ಅವನು ಮೊದಲು ಗಲ್ಲಿಗೆ ಹಾಕ್ರಿ, ಯಾವುದೇ ಶಿಕ್ಷೆ ಕೊಡ್ರಿ, ಅದನ್ನು ನಾವು ಕ್ಷಮಾ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಏನು ಮಾಡ್ತಾರೆ, ಮತ್ತೆ ಅವ್ರ ಮೇಲೇ ಗುದು. ಅಂದರೆ ಇಲ್ಲಿ ಎಲ್ಲ ಕೊಲೆ ಆಗಿದೆ, ಎಷ್ಟೋ ಮಂದಿ ಹಿಂದೂಗಳು ಕೊಲೆ ಆಗಿಲ್ಲ, ಸಾಕಷ್ಟು ಕೊಲೆ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಅಧಿಕಾರದಲ್ಲಿದ್ದಾಗ BJP ಹೇಳ್ತಾರೆ ನಾವು ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ಯಾವ ಪ್ರಕರಣಗಳು ನಡೆಯಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಈ ತುಷ್ಟಿ ರಾಜಕಾರಣ ಮಾಡ್ತಾ ಇದ್ದಾರೆ, ಈ ರೀತಿ ಹಿಂದೂಗಳ ಕೊಲೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೊಲೆಗಳಾಗಿಲ್ಲ ಹೇಳಿ. ಇವತ್ತು ಎಲ್ಲಪ್ಪ ಅಂತಂದರೆ, ಇವತ್ತು ಶಿವಮೊಗ್ಗದಲ್ಲಿ ಕೊಲೆ ಆಯಿತು, ಯಾಕೆ ಅವರಿದ್ದಾಗ ಹಿಂದೂಗಳು ಕೊಲೆ ಆಗಿಲ್ಲೇನು? ಕೊಲೆ ಆಗಿದೆ. ಅದರ ಜೊತೆಗೆ ಇವತ್ತು ಸೌಜನ್ಯ ಪ್ರಕರಣ ತಗೊಳ್ರಿ, ಧರ್ಮಸ್ಥಳದಲ್ಲಿ ಒಬ್ಬ ಬಡ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಅವಳು ಕೊಲೆ ಮಾಡಿದ್ರು, ಯಾಕೆ ಅವರೇ ಇದ್ರಲ್ಲ ಅವಾಗ. ಅದರ ಜೊತೆ ಇವತ್ತು ಕಾರವಾರ ಭಾಗದಲ್ಲಿ ಅನೇಕ ಕಡೆ ಸಾಕಷ್ಟು ಕೊಲೆಗಳಾಗಿದ್ದಾವೆ, ಸಾಕಷ್ಟು ಆಗಿದೆ. ಅಂದರೆ ಇಲ್ಲಿ ಎಲ್ಲ ಪಕ್ಷಗಳು ಆಡಳಿತಕ್ಕಿದ್ದಾಗೂ ಇಂಥ ಘಟನೆಗಳು ನಡೀತಾ ಇರ್ತವೆ. ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಅವ್ರು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಇವತ್ತು ಇವರು ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕೊಲೆಗಳು ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾರೂ ಸಪೋರ್ಟ್ ಮಾಡಲ್ಲ. ಇವತ್ತು ಯಾರು ಕೂಡ ಒಪ್ಪಲ್ಲ ಇಂಥ ಕೆಲಸಗಳಿಗೆ, ಯಾರು ಕೂಡ ಒಪ್ಪಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ನಾವು ಅಧಿಕಾರದ ಇದ್ದಿದ್ದ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಿಲ್ಲ, ನಾವು BJP ಅಧಿಕಾರ ಇದ್ದೇವೆ ಅಂತಂದ್ರೆ ಅವ್ರನ್ನ ಏನು ಮಾಡ್ಬಿಡ್ತಿದ್ದೇವೆ, ಎನ್ಕೌಂಟರ್ ಮಾಡ್ತಿದ್ದೇವೆ, ನಡು ಬೀದಿಯಲ್ಲಿ ಗಲ್ಲಿಗೆ ಹಾಕ್ತಿದ್ದೇವೆ ಅಂತೇಳಿ ಇವ್ರು ಹೇಳ್ಕೊತಾರೆ. ಅದಕ್ಕೆ ನಾ ಹೇಳ್ತೀನಿ, ಇವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದ ನೀವು ಯಾಕೆ ಮಾಡಲಿಲ್ಲ? ಮಾತೆತ್ತಿದ್ರೆ ಹೇಳ್ತಾರೆ ಏನಪ್ಪ ಅಂತಂದ್ರೆ, ನಾವು ಉತ್ತರ ಪ್ರದೇಶದ ಆಡಳಿತವನ್ನು ತರಬೇಕು, ಉತ್ತರ ಪ್ರದೇಶ ಯೋಗಿ ಆಡಳಿತ ಇಲ್ಲಿ ಬರಬೇಕು, ಅದನ್ನು ಮತ್ತೆ ಅಧಿಕಾರದಿಂದ ಯಾಕೆ ಯೋಗಿ ಆಡಳಿತ ಮಾಡಲಿಲ್ಲ? ಇವ್ರು ಹೇಳ್ತಾ ಇದ್ದಾರೆ ನಾವು ಮುಂದಿನ ಬಂದ್ಯಪ್ಪ ಅಂದ್ರೆ 20,000 ಏನು ಬುಡಜರ್ ತೊಗೊಂಡ್ಬಿಡ್ತಾರೆ. ಮತ್ತು ಅವಾಗ ಯಾರು ಬುಡಜರ್ ತರಕ್ಕೆ ಬೇಡ ಅಂದಿದ್ರು, ಸುಮ್ಮನೆ ಮಾತಾಡೋದು. ಈಗ ಎಷ್ಟು ಮಂದಿ ಎನ್ಕೌಂಟರ್ ಮಾಡಿದ್ರಪ್ಪ, ಅವರೆಲ್ಲ ಪ್ರಕರಣಗಳಾಗಿದ್ವಲ್ಲ, ಯಾರು ಏನು ಮಾಡೋದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಭಾರತದ ನೆಲದ ಕಾನೂನಿನ ಪ್ರಕಾರ ಮಾಡಬೇಕು. ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆನಾ? ನಡು ಬೀದಿಯಲ್ಲಿ ಗಲ್ಲಿಗೆ ಹಾಕೋ ಅವಕಾಶ ಇದೆನಾ? ಎನ್ಕೌಂಟರ್ ಮಾಡೋಕೆ ಅವಕಾಶ ಇದೆನಾ? ಅದು ಎಲ್ಲಪ್ಪ ಅಂತಂದ್ರೆ ಕೋರ್ಟ್ನಲ್ಲಿ ಅದು ತೀರ್ಮಾನ ಆಗಬೇಕು. ಕೋರ್ಟ್ ಏನು ತೀರ್ಮಾನ ಕೊಡದೆ ಅದು ನಮ್ಮ ನೆಲದ ಕಾನೂನು ಏನು ಶಿಕ್ಷೆ ಕೊಡ್ತದೆ ಅದನ್ನು ನಾವು ಮಾಡಬೇಕು. ಅದನ್ನೆಲ್ಲ ನೀವು ಮಾಡಬೇಕಾಗಿತ್ತಪ್ಪ ಅಂತಂದರೆ ನೀವೇ ಇದ್ದೀರಲ್ಲ, ಕೇಂದ್ರ ಸರ್ಕಾರ ನೀವೇ ಇದ್ದಿರಲಿಲ್ಲ. ಯಾಕೆ ನೀವು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇಂಥ ಘಟನೆಗಳ ಕೆಲಸಗಳು ಯಾರು ಮಾಡಿ ಅವ್ರಿಗೆ 15 ದಿನದಾಗೆ ಗಲ್ಲಿಗೆ ಹಾಕುವಂತಹ ಈ ದೇಶದ ಜಾರಿಗೆ ತೊಗೊಂಬನ್ನಿ, ಇದನ್ನು ಮಾಡ ಮೋದಿಯವರು ಮಾಡಬೇಕು, ಅದೇ ಕೇಂದ್ರ ಸರ್ಕಾರ ಮಾಡಬೇಕು. ಬಿಲ್ ಅದನ್ನು ಪಾಸ್ ಮಾಡಬೇಕಲ್ಲ. ರಾಜ್ಯ ಸರ್ಕಾರ ಮತ್ತು ಎರಡು ಕೆಲಸ ಮಾಡಿದ್ರೆ ಕೆಲಸ. ಅದಕ್ಕೆ ಇದು ಯಾರೇ ಮಾಡಲಿ, ಇದು ಸುಮ್ಮನೆ ಏನೋ ಒಂದು ಎಲ್ಲ ಮಾಡ್ಬೇಕಪ್ಪ. ನೋಡಿ, ಇವ ಯಾವನೋ ಒಬ್ಬ ಕೊಲೆ ಮಾಡಿದ, ಇವತ್ತು ಯಾವ
ಕಟ್ಟೆ ಲಾಯಕು ಅಡಿಗೆ ಮನೆಯಾಗ ಇರೋದು ಬಿಟ್ಟು ಅವರು 2,000 ರೂಪಾಯಿ ಕೊಟ್ಟಾರ ಅಂತೇಳಿ ಫ್ರೀ ಬಸ್ ಮಾಡ್ಯಾರ ಅಂತೇಳಿ ನೀವು ಎಲ್ಲೆಲ್ಲೋ ಗಂಡನ ಬಿಟ್ಟು ಎಲ್ಲೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೇಳಿ ಎಲ್ಲೆಲ್ಲೋ ಅಡ್ಡಾಡ್ಕೊತ ಹೊಂಟು ಬಿಟ್ಟಿದ್ದೀರಿ ಅಂತ ಹೇಳಿ ಹೌದು. ಇವತ್ತು ನಮ್ಮ ಹೆಣ್ಮಕ್ಳು ಸಂಸ್ಕಾರದಿಂದ ಬೆಳೆದ ನಡೀತೀವಿ. ಇವತ್ತು ಯಾರಿಲ್ಲ ಬಡವರು ಎಂತ ಹೋಗ್ತಾರೆ ಕೆಂಪು ಬಸ್. ಇವತ್ತು 2,000 ರೂಪಾಯಿ ಅಂದ್ರೆ ಬರಿಗಾಲ ಇದೆ, ಕೇಂದ್ರ ಸರ್ಕಾರ 1 ರೂಪಾಯಿ ಬಂದಿಲ್ಲ. ಆ ಬರಿಗಾಲದ ಹಣವನ್ನ ತಗೋಬೇಕಪ್ಪ ಅಂತಂದ್ರೆ ಇವತ್ತು ಎಂತ ಪರಿಸ್ಥಿತಿ ಇದೆಯಪ್ಪ ಅಂತಂದ್ರೆ ಇವತ್ತು ರಾಜ್ಯದಲ್ಲೇ ಮೊದಲು ಇವತ್ತು ಕೋಟಿ ಹೋರಾಟ ಮಾಡಿ ಈ ದುಡ್ಡು ತಗೊಂಡಿದ್ದಾರೆ. ಎಷ್ಟು ಅದು 3 ಕೋಟಿ ಕೇಳಿದ್ರೆ ಇವ್ರು 3,000 ಚೀಲ ಕೊಟ್ಟಿದ್ದಾರೆ ಅಂದ್ರೆ 1 ರೂಪಾಯಿನೂ ಕೊಟ್ಟಿಲ್ಲ. ಇವ್ರು ಹೇಳ್ತಾ ಇದ್ದಾರೆ ನಾವು ರೈತರ ಪರವಾಗಿದ್ದೇವೆ ಅಂತ. ಎಲ್ಲಿ ರೈತರ ಪರವಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿ ಏನೂ ಇಲ್ಲ. ಏನು ಮಾಡಿ ಪರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ. ರೈತರಿಗೆ ಏನಾದ್ರು ಮಾಡಿದಾರ? ಏನು ಮಾಡಿ ರೈತರ ಸಾಲ ಮನ್ನಾ ಮಾಡಬಾರ್ದು. ರೈತ ಮುಗ್ಲಾಗ್ಬಿಡ್ತಾರೆ. ರೈತರ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತೆ. ನಾವು ಕೇಳ್ತಾ ಇದ್ದೀವಿ ಉದ್ಯೋಗದಾರರು ನೀವೇನು ಚುನಾವಣೆ ಇಸ್ಕೊಟ್ಟಿದಾರಲ್ಲ, ಚುನಾವಣೆ ಬಾಂಡ್ ಅಂತ 16 ಲಕ್ಷಕ್ಕಿಂತ ಹೆಚ್ಚು ಸಾಲ ಮನ್ನಾ ಮಾಡಿ 16 ಲಕ್ಷ ಎಲ್ಲ ಇಸ್ಕೊಂಡು ಅವ್ರದ್ದು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಮೋದಿ ಅವನು ಓಡೋದ ಇಲ್ಲಿ ಸಾಲ ಮಾಡ್ಕೊಂಡು ಹೋಗ್ತೀರ ಆರಾಮ್ ನೀವು ಕುಂದ್ರು ಲಂಡನ್ನೇ ಕುಂದ್ರು ಬರಕ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ನೀರವ್ ಮೋದಿ ಆಗಿರ್ಬೋದು ಸಾಕಷ್ಟು ಜನ ಉದ್ದಿಮೆದಾರ ಸುಮಾರು 16 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಇವತ್ತು ಮೋದಿ ಸರ್ಕಾರ ಇವತ್ತು ಉದ್ದಿಮೆದಾರ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಹೇಳಂತೇಳಿ ಅಂಕಿ ಸಂಖ್ಯೆ ಹೇಳಂತೇಳಿ ನೀವು ಎಷ್ಟು ಮನ್ನಾ ಮಾಡಿದ್ರೆ ಅದೇ 1 ರೂಪಾಯಿ ರೈತರ ಸಾಲ ಮನ್ನಾ ಯಾಕೆ ಮಾಡಿಲ್ಲ? ಯಾಕಂದ್ರೆ ಹೇಳ್ತಾರೆ ರೈತರು ಮಾಡಂಗಿಲ್ಲ. ಯಾಕಂದ್ರೆ ರೈತರು ಮಾಡಿದ್ರೆ ಆರ್ಥಿಕ ವೃತ್ತಿ ಅಧಿಕಾರ್ತದೆ. ಅದಕ್ಕೆ ಇವತ್ತು ರಾಜ್ಯದ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಘೋಷಣೆ ಮಾಡಿದೆ ಏನಪ್ಪಾ ಅಂತಂದ್ರೆ ಇಂಡಿಯಾ ಒಕ್ಕೂಟ ಘೋಷಣೆ ಮಾಡಿ ಏನಪ್ಪಾ ಅಂದ್ರೆ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಜನ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದ್ರೆ 100 ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತೇವೆ ಅಂತ ಹೇಳಿ ಇವತ್ತು ಗ್ಯಾರಂಟಿ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಬಡವರು ನೀವೆಲ್ಲ ಬಡವರು ಇರ್ತೀಯಪ್ಪ. ಈಗೆಲ್ಲ 108 ಕಾಯಿಲೆಗಳು ಬಂದ್ಬಿಟ್ಟು ಅದು ಇದು ತಿನ್ನುವಂಥ ಆಹಾರ ಸರಿಗಿಲ್ಲ. ಇವತ್ತು ನೋಡಿ ನೀವು 60 ವರ್ಷ ಮನ್ಯಾಗ ಒಂದು ಕ್ಯಾನ್ಸರ್ ಆಯಿತು, ಒಂದು ಹಾರ್ಟ್ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋದ್ರಪ್ಪ ಅಂತಂದ್ರೆ ಮೊದಲ ಅಡ್ವಾನ್ಸ್ ಬಿಲ್ ಮಾಡ್ತಾರೆ. ಇಷ್ಟು ಖರ್ಚು ಆಗ್ತದೆ ನೋಡಿ, 5 ಲಕ್ಷ 10 ಲಕ್ಷ ಇವೆಲ್ಲ ಖರ್ಚು ಆಗ್ತದೆ ನೋಡಿ, ಇಷ್ಟು ಹಣ ಕಟ್ಟಿಲ್ಲ ನಾವು ಆಪರೇಷನ್ ಮಾಡ್ತೀವಿ. ಇಲ್ಲ ಅನೇಕ ಜನ ಬಡವರು ಕರೆಕ್ಟ್ ಆಗ್ಲಾರಕ್ಕೆ ದುಡ್ಡು ಇಲ್ಲಾರಕ್ಕೆ ತೊಗೊಂಬಂದು ಇಲ್ಲೇ ತೋರಿಸಿ ಎಷ್ಟೋ ಮಂದಿ ಜೀವ ಕಳ್ಕೊತಾ ಇದ್ದಾರೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಡವರ ಬಗ್ಗೆ ಕಳಕಳಿ ವಹಿಸಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಇವತ್ತು 25 ಲಕ್ಷವರೆಗೆ ಇವತ್ತು ನಿಮ್ಮ ಹಾಸ್ಪಿಟಲ್ ಖರ್ಚನ್ನು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಕಟ್ತದೆ. ಇದು ಘೋಷಣೆ ಇದು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಇವತ್ತು ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ, ಬಡ ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ. ಯಾಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂದರೆ ಮಕ್ಕಳು ಸಾಲಿ ಅಂತಿರ್ತದೆ, ಮಕ್ಕಳು ಮದುವೆ ಅಂತಿರ್ತದೆ, ಇವತ್ತು ಯಾವುದೋ ಆದಾಯದ ಮೂಲ ಇರಲ್ಲ, ಕಷ್ಟ ಇರ್ತದೆ. ಅದು ಆ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತೇಳಿ 1 ಲಕ್ಷ ರೂಪಾಯಿ ಪ್ರತಿ ಒಂದು ವರ್ಷಕ್ಕೆ ಕೊಡುವಂಥ ಯೋಜನೆ. ಅದ್ರ ಜೊತೆಗೆ ನಾವೆಲ್ಲ ಬಡವರು ಇರ್ತೀರಿ, ಬಡವ್ರ ಮಕ್ಕಳಿಗೆ ಓದಿಸಿರ್ತೀರಿ, ಓದಿಸಿದ ತಕ್ಷಣ ಹಾಗೆ ನೌಕರಿ ಸಿಗಲ್ಲ, ಹುಡುಕ್ಬೇಕಾಗ್ತದೆ, ಬೆಂಗಳೂರಿಗೆ ಹೋಗ್ಬೇಕಾಗತ್ತದೆ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ, ಅವಾಗೆಲ್ಲ ಟೈಮ್ ಬೇಕಾಗ್ತದೆ. 1 ವರ್ಷ 2 ವರ್ಷ ಟೈಮ್ ಆದ್ರೆ ಅವ್ನು ನೌಕರಿ ಅವ್ನ ಜೀವನ. ಅದಕ್ಕೆ ಅವನಿಗೆ ತೊಂದರೆ ಆಗ್ಬಾರ್ದು. ಯಾಕಪ್ಪ ನೀವು ಎಲ್ಲರ ಹೋದ್ರಪ್ಪ ಅಂತ ಈಗ ನೋಡಿ ಮಗ ನಾ ಬೆಂಗಳೂರು ಹೊಂಟಿನಪ್ಪ ಈ ಸರ್ ನಂದಲ್ಲಿ ಇಂಟರ್ವ್ಯೂ ಕರ್ತದ ಒಂದು 5,000 ರೂಪಾಯಿ ಕೊಡ ಅಂತ 5,000 ರೂಪಾಯಿ ಕೊಡೋದು ಭಾಳ ಕಷ್ಟ ಐತಿ ಬರಗಾಲದಲ್ಲಿ. ಅದಕ್ಕೆ ಅಂತಹ ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ನೀವು 2 ವರ್ಷ ನೀವು ಉದ್ಯೋಗ ಹುಡುಕುವವರೆಗೆ ನಿಮಗೆ ವರ್ಷಕ್ಕೆ 1 ಲಕ್ಷ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಯಾರಪ್ಪ ಅಂದ್ರೆ ಕರ್ನಾಟಕ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದ್ರೆ ನೀವು ಆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ಅನೇಕ ಯೋಜನೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಹಾಕೊಂಡಿದೆ. ಅದಕ್ಕೆ ಇವತ್ತು ಭಾಳ ಜನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ಗ್ಯಾರಂಟಿ ಕೊಟ್ಟು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ, ಪಾಪರ ಆಗಿಬಿಟ್ಟಿದೆ ಅಂತ ಯಡಿಯೂರಪ್ಪನವರು ಹೇಳ್ಕೊತ ಅಡ್ಡಾಡಿದ್ರು. ಮೊನ್ನೆ ಬಂದಿದ್ರು. ನಾ ಹೇಳ್ತಾ ಇದ್ದೀನಿ ಅವ್ರಿಗೆ ಪದ್ಧತಿನೇ ಇಲ್ಲ. ಏನಪ್ಪ ಒಬ್ಬರು ಏನು ಹೇಳ್ತಾರೆ, ಇಲ್ಲ ಇವ್ರು ಗ್ಯಾರಂಟಿ ಕೊಟ್ಟ ಎಲ್ಲ ರೇಟ್ ಹೆಚ್ಚಿಗೆ ಮಾಡಿಬಿಟ್ರೆ, ಎಲ್ಲ ರೇಟ್ ಹೆಚ್ಚಿಗೆ ಮಾಡಿ, ಎಣ್ಣೆ ರೇಟ್ ಹೆಚ್ಚಿಗೆ ಮಾಡಿಬಿಟ್ರೆ, ಡಿಗ್ರಿ ರೇಟ್ ಮಾಡಿಬಿಟ್ರೆ, ಎಲ್ಲ ಹೆಚ್ಚಿಗೆ ಮಾಡಿ ಅದೇ ಹಣನ ಕೊಟ್ಟಾರಿ. ಎಲ್ಲಿ ಕೊಟ್ಟಾರ ಅವರು ಏನು ಕೊಟ್ಟೇ ಇಲ್ಲ ಅಂತೇಳಿ. ಒಂದು ಕಡೆ ಏನು ಹೇಳ್ತಾರೆ ಗ್ಯಾರಂಟಿ ಕೊಟ್ಟು ದಿವಾಳಿ ಆಗ್ಬಿಟ್ಟಾರು. ಅಂದರೆ ನಿಮ್ಮ ಹೇಳಿಕೆಲ್ಲ ದ್ವಂದ್ವ ಹೇಳಿಕೆ ಐತಿ. ಒಂದು ಕಡೆ ದಿವಾಳಿ ಆಗ್ಯದ ಅಂತೀರಿ, ಒಂದು ಕಡೆ ಗ್ಯಾರಂಟಿ ರೊಕ್ಕ, ಮತ್ತು ಗ್ಯಾರಂಟಿ ರೊಕ್ಕ ಅಲ್ಲೇ ತೆಗೆದುಬಿಟ್ಟಾಗ ಮತ್ತು ಸರ್ಕಾರ ಹೆಂಗೆ ದಿವಾಳಿ ಆಗ್ತದೆ. ಅದಕ್ಕೆ ಈ ರೀತಿ ಬರೀ ತಪ್ಪು ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಈ ಬಾರಿ ರಾಜು ಆಲ್ಗೂರವ್ರನ್ನ ದಯವಿಟ್ಟು ತಾವು ಗೆಲ್ಲಿಸಬೇಕು. ಹೇಗೆ ನಾಡಗೌಡರಿಗೆ ಈ ಬಾರಿ ನಾವು ಗೆಲ್ಲಿಸಿದೆ, ನಮ್ಮ ತಾಲೂಕಿನಿಂದ ನಮ್ಮ ಮತಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನು ನೀವು ಹಾಕಿ ಕಳಿಸಿದ್ರಪ್ಪ ಅಂತಂದ್ರೆ ಅವರಿಗೆ ನಾಡಗೌಡ ಸಾಹೇಬರಿಗೆ ಒಂದು ಶಕ್ತಿ ಬರ್ತದೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಓಟ್ ಹಾಕಿ ಕಳಿಸಿದ್ದೇವೆ, ನಮ್ಮ ಕ್ಷೇತ್ರ ಜನ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ನಮ್ಮ ಜನತೆ ನಮ್ಮ ಕೆಲಸ ಮಾಡ್ರಿ ಅಂತೇಳಿ ಅವ್ರಿಗೂ ಒಂದು ಮುಖ ಇರ್ತದೆ. ಆದರೆ ರಾಜು ಆಲ್ಗೂರು ಕೂಡ ನಾವು ಕೈ ಹಿಡಿದು ಕೇಳುವಂಥ ಅಧಿಕಾರ ಇರ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ
ಇವತ್ತು ನಾ ಬಸವನಗೌಡ ಪಾಟೀಲ್ ರತ್ನಾಳ್ ಇದ್ದಾಗ ಅಲ್ಲಿ ಎಲ್ಲಿ ಒಂದು ಯಾವುದೋ ಒಂದು ಸಮುದಾಯ ಭವನಕ್ಕೆ ಒಂದು ಹೆಸರು ಉಳಿಸ್ಕೊಂಡ್ರ ಇವರು 15 ವರ್ಷ ಆಯ್ತು. ಏನೇನೇನೇನು ಎಲ್ಲರೂ ಏನೋ ಕೆಲಸ ಮಾಡಿದ್ರು ಹೇಳಿ ನಿಮ್ಗೆ ನಿಮ್ಮ ಊರಾಗ ಏನೋ ಅಲ್ಪ ಸ್ವಲ್ಪ ಕೊಟ್ಟಿರ್ಬೋದು, ಯಾಕಂದ್ರೆ ಇಲ್ಲಿ ಮಂದಿ ಬಿಜೆಪಿ ಲೀಡರ್ ಅದಾರ ಅಂತೇಳಿ ಮಂದಿ ಕೇತ ಕೊಟ್ಟರು. ಊರು ಹಳ್ಳಿ ಎಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳಕತ್ತೀನಿ ಇವ್ರದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತೇನೆ ಬರೀ ಸುಮ್ಮನೆ ಕಾಕಾರ ಮಾವರ ಹೇಳ್ಬಿಟ್ರು. ಮೊನ್ನೆ ಎಮ್ ಎಲ್ ಎ ಸಾಹೇಬ್ ಹೇಳ್ರು ಮುಖ್ಯ ಭಾಳ ಸಂಬೈತದನ್ರಿ, ನಾನು ನಳಳಿ ಸಾವುಕಾರ ಅಂದ್ಬಿಟ್ರು. ನಳಳಿ ಸಾವುಕಾರ ಅಂತ ಬಿಟ್ಟು ಸಂಬೈತ್ ನೋಡ್ರಿ ಏನು ಮಾಡೋದೈತಿ, ಕೆಲಸ ಮಾಡೋರು ಬೇಕಾಗ್ಯದ. ಅದಕ್ಕೆ ಈ ಬಾರಿ ದಯವಿಟ್ಟು ತಾವೆಲ್ಲರೂ ಮಾಡ್ರಿ. ಈಗಾಗಲೇ C4 ಸಮೀಕ್ಷೆ ಬಂದಿದೆ. ರಾಜ್ಯದಲ್ಲಿ 11ಕ್ಕಿಂತ ಹೆಚ್ಚು ಸೀಟುಗಳು ಕಾಂಗ್ರೆಸ್ ಗೆಲ್ತಾರೆ. ಅದಕ್ಕೆ ಬಿಜಾಪುರ ಕೂಡ C4 ಸಮೀಕ್ಷೆಯಲ್ಲಿದೆ. 100ಕ್ಕೆ 100 ಇಲ್ಲಿ ರಾಜು ಆಲ್ಗೂರು 100ಕ್ಕೆ 100 ಸಂಸದರಾಗ್ತಾರೆ. ಅವ್ರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸೋದ್ರ ಮುಖಾಂತರ ಮುದ್ದೇಬೇಳ ಮತಕ್ಷೇತ್ರ ಅತಿ ಹೆಚ್ಚು ಮತಗಳನ್ನು ಹಾಕೋದ್ರ ಮುಖಾಂತರ ನಾಡಗೌಡ ಸಾಹೇಬರ ಕೈಯನ್ನು ಬಲಪಡಿಸಬೇಕು ಅಂತ ಮಾತನ್ನು ಹೇಳಿ